Hello everyone, welcome to the channel English Made Easy. In today's video, we are going to learn about a very important grammar topic, that is parts of speech. Whether you are preparing for your 10th standard state board exams or just want to improve your grammar, this lesson will help you understand the 8 essential parts of speech: noun, pronoun, verb, adverb, adjective, preposition, conjunction, and interjection. So we'll break each one down with simple explanations and examples so that it will be easy for all of you to follow. If you want, you can also grab your notebook to make down the points that we discuss in this video. So let's get started. In English language, parts of speech play a very important role, and also placing them in a right way becomes very important to get the right meaning of a sentence. 8 parts of speech ಮೀನಿಂಗ್ಸ್ಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ರೆ ನಾವು ಓನ್ ಆನ್ಸರ್ಸ್ ಬರೆಯೋದಕ್ಕಾಗ್ಲಿ ಅಥವಾ ಮಾತಾಡೋದಕ್ಕಾಗ್ಲಿ ತುಂಬಾ ಸುಲಭ ಆಗತ್ತೆ. ಹಾಗಾಗಿ ಕಾನ್ಸಂಟ್ರೇಟ್ ಮಾಡಿ ಈ 8 ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನ ನಾವು ಸರಿಯಾಗಿ ಕಲ್ತ್ಕೊಳ್ಳೋಣ. And we are going to start with the first one, noun. A noun is a word for a person, place, thing, or idea. Nouns are sometimes used with articles. So noun ಅಂದ್ರೆ ಒಂದು ವ್ಯಕ್ತಿಯ ಹೆಸರಾಗಿರ್ಬೋದು, ಒಂದು ವಸ್ತುವಿನ ಹೆಸರು ಅಥವಾ ಒಂದು ಜಾಗದ ಹೆಸರು, ಒಂದು ಐಡಿಯಾ ಹೆಸರಾಗಿರ್ಬೋದು. ಅದನ್ನ ನಾವು ನೌನ್ಸ್ ಅಂತ ಕರಿತೀವಿ. ನಾವು ಅದರಲ್ಲಿ ಎಕ್ಸಾಂಪಲ್ಸ್ ಹಾಕಿದೀನಿ ನೋಡಿ ಇಲ್ಲಿ: ಪರ್ಸನ್, ಪ್ಲೇಸ್, ಥಿಂಗ್ ಆರ್ ಐಡಿಯಾ. ರವಿ ಈಸ್ ರೀಡಿಂಗ್ ಅ ಬುಕ್. ರವಿ ಒಂದು ವ್ಯಕ್ತಿಯ ಹೆಸರು, ಬುಕ್ ಅನ್ನೋದು ಕೂಡ ಒಂದು ಥಿಂಗ್, ಅದು ಒಂದು ವಸ್ತು ಅದು. ಸೊ ಈ ಸೆಂಟೆನ್ಸ್ ಅಲ್ಲಿ ನಮ್ಗೆ 2 ನೌನ್ಸ್ ಇದೆ, ರವಿ ಅಂಡ್ ಬುಕ್ ಅಲ್ವಾ. ಇದು 2 ಕೂಡ ನೌನ್ಸ್ ಆಗುತ್ತೆ. ಅದು ಒಂದು ವ್ಯಕ್ತಿಯ ಹೆಸರಾಗಿರ್ಬೋದು, ಪ್ಲೇಸ್ ಅಂದ್ರೆ ಜಾಗದ ಹೆಸರು, ಥಿಂಗ್ ಅಂದ್ರೆ ಒಂದು ವಸ್ತುವಿನ ಹೆಸರು, ಅಥವಾ ಒಂದು ಐಡಿಯಾ. ಐಡಿಯಾ ಅಂದ್ರೆ ಬರೀ ಹಾನೆಸ್ಟಿ, ಲವ್, ಫ್ರೀಡಮ್ ಅಂತಲ್ಲ, ಬೇರೆ ಟ್ರೂತ್ ಇರ್ಬೋದು, ಜಸ್ಟಿಸ್ ಇರ್ಬೋದು. ಸೊ ಅದೆಲ್ಲ ನಮ್ಗೆ ಐಡಿಯಾಸ್ ಆಗುತ್ತೆ. ಸೊ ಇದು ನೌನ್. So we are going to the next one, pronoun. A pronoun is a word that takes place of a noun. ಇದಂತೂ ತುಂಬಾ ಈಸಿ. ಅಂದ್ರೆ ನೌನ್ ಜಾಗದಲ್ಲಿ ಏನ್ ಬಂದ್ರು ಅದನ್ನ ಪ್ರೊನೌನ್ ಅಂತ ನಾವು ಗುರುತಿಸ್ಬೇಕಾಗತ್ತೆ. A pronoun is a word that is used instead of a noun. So this is a very simple definition and easy to understand. A pronoun is a word that is used instead of a noun. ಆ ಪ್ರೊನೌನ್ ಅಂದ್ರೆ ಏನು? ಆ ನೌನ್ ಬದಲಾಗಿ ನಾವೇನು ಉಪಯೋಗಿಸ್ತೀವಿ. ನಾನು ಏನ್ ಹೇಳ್ದೆ, ಒಂದು ಪ್ಲೇಸಿನ ಹೆಸರು ಅಂತ ಹೇಳ್ದೆ, ಒಂದು ವ್ಯಕ್ತಿಯ ಹೆಸರು ಅಂತ ಹೇಳ್ದೆ. ನೌನ್ ಅಂದ್ರೆ ಆ ಜಾಗದಲ್ಲಿ ನಾವು ಏನನ್ನ ಬಳಸ್ತೀವಿ ಅದು ಪ್ರೊನೌನ್ ಆಗತ್ತೆ. ಈಗ ಮೈಸೂರ್ ಇಸ್ ಅ ಬ್ಯೂಟಿಫುಲ್ ಸಿಟಿ. ಇಟ್ ಅಂತ ಉಪಯೋಗಿಸ್ತೀವಿ. ಅದಕ್ಕೆ ನಾವು ಮೈಸೂರು ಅನ್ನೋ ಬದಲಿಗೆ ನಾವು ನೆಕ್ಸ್ಟ್ ಸೆಂಟೆನ್ಸ್ ಕಂಟಿನ್ಯೂ ಮಾಡುವಾಗ ಇಟ್ ಅಂತ ಉಪಯೋಗಿಸ್ತೀವಿ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಇಲ್ಲೇ ಎಕ್ಸಾಂಪಲ್ಸ್ ಇದೆ: ರವಿ ಈಸ್ ಮೈ ಫ್ರೆಂಡ್, ಹಿ ಈಸ್ ವೆರಿ ಸ್ಮಾರ್ಟ್. ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಫಸ್ಟ್ ಸೆಂಟೆನ್ಸ್ ನಲ್ಲಿ ರವಿ ಅಂತ ಇದೆ, ಆದ್ರೆ ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ಹಿ ಅಂತ ಆಗಿದೆ ಅಲ್ವಾ. ಹಾಗೆ ನಾವು ಜೆಂಡರ್ನ ಐಡೆಂಟಿಫೈ ಮಾಡಿಕೊಂಡು ಪ್ರೊನೌನ್ನ ಕಂಡುಹಿಡಬೇಕು. ಯಾವುದು ಹಿ ಸೂಟ್ ಆಗತ್ತಾ, ಶಿ ಸೂಟ್ ಆಗತ್ತಾ ನೋಡ್ಕೊಂಡು ಅದನ್ನ ಹಾಕೊಂಡು ಹೋಗ್ಬೇಕು. ಸೊ ಹಿಯರ್ ಹಿ ಇಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ರಿಪೀಟಿಂಗ್ ರವಿ. ರವಿ 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 ಅಂತ ನಾವು ಪ್ರತಿ ಸಲ ಹೇಳೋದಕ್ಕಿಂತ ಒಂದು ಸಲ ಹೇಳಾದ್ಮೇಲೆ ಹಿ ಅಂತ ಶುರು ಮಾಡ್ಕೊಂಡು ಹೋಗ್ಬೋದು. ಅಥವಾ ಇಲ್ಲಿ ರವಿ ಬದಲು ರಾಧಾ ಅಂತಿತ್ತು. ರಾಧಾ is a doctor and she is very good. ರಾಧಾ ಅಂದ್ರೆ ಇಲ್ಲಿ ಜೆಂಡರು ಫಿಮೇಲ್ ಆಗುತ್ತೆ. ಸೊ ನಾನು ಅದಕ್ಕೆ ಅಲ್ಲಿ ಶಿ ಹಾಕೊಂಡಿದ್ದೀನಿ ಅಷ್ಟೇ. ನೋಡಿ, ಇಲ್ಲಿ ರವಿ ಬದಲು ಹಿ ಬಂದಿದೆ, ಅದಕ್ಕೆ ಹೀನ ಹೈಲೈಟ್ ಮಾಡಿದೀವಿ ಇಲ್ಲಿ. ಸೊ ದಿಸ್ ಇಸ್ ಪ್ರೊನೌನ್. ಅದ್ರ ಬದಲು ಶಿ ಇರ್ಬೋದು, ಅಥವಾ ಡಾಕ್ಟರ್ಸ್, ಟೀಚರ್ಸ್ ಅಂತ ಬಂದಾಗ, ಪ್ಲೂರಲ್ ಬಂದಾಗ ದೇ ಅಂತ ಉಪಯೋಗಿಸ್ತೀವಿ. ಆ ಥರ ತುಂಬ ಪ್ರೊನೌನ್ಸ್ಗಳಿರುತ್ತೆ. ಇಲ್ಲಿ ಎಕ್ಸಾಂಪಲ್ಸ್ ಇದೆ ನೋಡಿ, ಇಲ್ಲಿ ಹಿ, ಶಿ, ಇಟ್, ದೇ, ವಿ, ಯು, ಇದೆಲ್ಲ ಐ ಕೂಡ, ಇದೆಲ್ಲ ಪ್ರೊನೌನ್ಸ್ ಆಗುತ್ತೆ. ಸೊ ಇಟ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಅ ನೌನ್. ಇಲ್ಲಿ ಹೈಲೈಟ್ ಆಗಿರೋ ಡೆಫಿನೇಷನ್ ನೀವು ಅರ್ಥ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಆಲ್ ಆಫ್ ಯು ಟು ಅಂಡರ್ಸ್ಟ್ಯಾಂಡ್. And we are moving on to the next one, that is verb. A verb tells what action someone or something is doing. If I say Radha is walking in the park, ಏನ್ ಮಾಡ್ತಾಳೆ ರಾಧಾ? ಪಾರ್ಕ್ ನಲ್ಲಿ ವಾಕ್ ಮಾಡ್ತಾಳೆ. ನಮ್ಗೆ ಹಿಂಗ್ ಗೊತ್ತಾಗ್ತಾ ಇದೆ? ವರ್ಬ್. ಯಾವ ವರ್ಬ್ ಇಂದ ಗೊತ್ತಾಗ್ತಾ ಇದೆ? ವಾಕ್ ಅಲ್ವಾ. ಸೊ ವಾಕ್ ಅನ್ನೋದು ವರ್ಬ್. ಏನ್ ಮೇನ್ ಇಂಪಾರ್ಟೆಂಟ್ಲಿ ಅದು ನಮ್ಗೆ ಮೂಮೆಂಟ್ ನ ತೋರ್ಸತ್ತೆ, ಏನ್ ಆಗ್ತಾ ಇದೆ. ಎಕ್ಸಾಂಪಲ್ಸ್: ವಾಕ್, ರನ್, ಸ್ವಿಮ್, ಜಂಪ್, ಸಿಂಗ್, ತುಂಬಾ ಇದೆ ಎಕ್ಸಾಂಪಲ್ಸ್. ನೀವು ಒಂದು ಸೆಂಟೆನ್ಸ್ ನ, ಒಂದು ಸ್ಟೋರಿನ, ಅಥವಾ ಒಂದು ಏನೇ ಒಂದು ನಿಮ್ ಟೆಕ್ಸ್ಟ್ ಬುಕ್ ಗಳನ್ನ ಓದುವಾಗ ಈ ತರ ವರ್ಬ್ಸ್ ಗಳನ್ನ ನೀವು ಐಡೆಂಟಿಫೈ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಯಾವ್ದು ವರ್ಬ್ ಅಂತ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. Adjective always describes a noun or a pronoun.
So noun and pronoun we usually get in the beginning of a sentence that is called as the subject. ನಾವು ಒಂದು ಸೆಂಟೆನ್ಸ್ನ ನಾವು ಸಬ್ಜೆಕ್ಟ್ ವರ್ಬ್ ಮತ್ತು ಆಬ್ಜೆಕ್ಟ್ ಅಂತ ಡಿವೈಡ್ ಮಾಡ್ಕೊಂಡ್ರೆ ಫಸ್ಟ್ ಪಾರ್ಟ್ ಬರೋದೇ ಸಬ್ಜೆಕ್ಟ್. ಆ ಸಬ್ಜೆಕ್ಟ್ ಅಲ್ಲಿ ನಿಮ್ಗೆ ಏನಿರುತ್ತೆ, ನೌನ್ ಇರ್ಬೋದು, ಪ್ರೊನೌನ್ ಇರ್ಬೋದು. ಸೊ ಅದನ್ನ ಡಿಸ್ಕ್ರೈಬ್ ಮಾಡೋದೇ adjective. An adjective describes or gives more information about a noun. ಯಾವಾಗಲೂ ನಮಗೆ ಅಡ್ಜೆಕ್ಟಿವ್ ನೌನ್ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಕೊಡುತ್ತೆ. ಅದು ಎಷ್ಟು ಬ್ಯೂಟಿಫುಲ್ ಆಗಿದೆ, ಯಾವ ಕಲರ್ ಇದೆ, ಎಷ್ಟು ಹೈಟ್ ಇದೆ, ಆ ಥರ ಎಲ್ಲ ಡಿಸ್ಕ್ರೈಬ್ ಮಾಡೋದೇ ಅಡ್ಜೆಕ್ಟಿವ್. ಸೊ ಒಂದು ಸೆಂಟೆನ್ಸ್ ಅಲ್ಲಿ ನಮಗೆ ತುಂಬಾ ಅದನ್ನ ಹೊಗಳಿ ಹೇಳ್ತಾ ಇದೆ ಏನಾದ್ರೂ ಒಂದು ಅಂತಂದ್ರೆ ದಟ್ ಇಸ್ ಅಡ್ಜೆಕ್ಟಿವ್ ಅಷ್ಟೇ. ಸೊ ಯಾವುದು ನೌನನ್ನ ಮತ್ತು ಪ್ರೊನೌನನ್ನ ಅದು ಡಿಸ್ಕ್ರೈಬ್ ಮಾಡುತ್ತೆ, ಆ ವರ್ಡ್ ಏನಾಗುತ್ತೆ ನಮಗೆ ಅಡ್ಜೆಕ್ಟಿವ್ ಆಗುತ್ತೆ. ಸೊ ಇಲ್ಲಿ ಎಕ್ಸಾಂಪಲ್ ನೋಡಿ, ಇಟ್ ಈಸ್ ಅ ಬ್ಯೂಟಿಫುಲ್ ಫ್ಲವರ್. ಸೊ ಫ್ಲವರ್ ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ, ಅಂದ್ರೆ ಇದು ನೌನ್ ಇದೆ ಇಲ್ಲಿ. ಸೊ ಈ ನೌನ್ನ ಅದು ಡಿಸ್ಕ್ರೈಬ್ ಮಾಡ್ತಾ ಇದೆ, ಅದು ಹೇಗಿದೆ ಫ್ಲವರ್, ಬ್ಯೂಟಿಫುಲ್ ಆಗಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದೆ. ಸೊ ಹಾಗಾದ್ರೆ ಈ ಬ್ಯೂಟಿಫುಲ್ ಅನ್ನೋ ವರ್ಡ್ ನಾನು ಏನು ಹೈಲೈಟ್ ಮಾಡಿದ್ದೀನಿ, ಈ ವರ್ಡ್ ಏನಾಗುತ್ತೆ ಅಡ್ಜೆಕ್ಟಿವ್ ಆಗುತ್ತೆ, ಯಾಕೆಂದ್ರೆ ಇದು ನೌನ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಹಾಗಾಗಿ ಬ್ಯೂಟಿಫುಲ್ ಇಸ್ ಅನ್ ಅಡ್ಜೆಕ್ಟಿವ್. The next one is adverb. An adverb describes a verb, adjective, or another adverb. It tells how, when, where, or how much. ಈಗ ನಾವೇನು ಅಡ್ಜೆಕ್ಟಿವ್ ಕಲ್ತ್ವಿ, ಅಡ್ಜೆಕ್ಟಿವ್ ಯಾವಾಗಲೂ ನೌನ್ನ ಡಿಸ್ಕ್ರೈಬ್ ಮಾಡುತ್ತೆ, ನೌನ್ ಅಥವಾ ಪ್ರೊನೌನ್ನ ಡಿಸ್ಕ್ರೈಬ್ ಮಾಡಿದ್ರೆ ಇಲ್ಲಿ ಅಡ್ವರ್ಬ್ ವರ್ಬ್ನ ಡಿಸ್ಕ್ರೈಬ್ ಮಾಡುತ್ತೆ. ನಾನು ಈಸಿ ಆ್ಯಂಡ್ ಸಿಂಪಲ್ ಡೆಫಿನೇಷನ್ ಆಫ್ ಅನ್ ಅಡ್ವರ್ಬ್ ಹೇಳ್ಕೊಡ್ತೀನಿ, ತಿಳ್ಕೊಳ್ಳಿ. ಇಲ್ಲಿ ಅಡ್ವರ್ಬ್ ಅಲ್ಲೇ ನಿಮಗೆ ವರ್ಬ್ ಅಂತ ವರ್ಡ್ ಇದೆ. ಇಫ್ ಯು ಡಿವೈಡ್ ಅಡ್ವರ್ಬ್, ಇಲ್ಲಿ ವರ್ಬ್ ಅಂತ ನಿಮಗೆ ವರ್ಡ್ ಸಿಗತ್ತೆ ಅಲ್ವಾ, ಅಲ್ಲೇ ನೀವು ತಿಳ್ಕೊಂಡ್ಬಿಡ್ಬೇಕು ಅಡ್ವರ್ಬ್ ಏನ ಡಿಸ್ಕ್ರೈಬ್ ಮಾಡುತ್ತೆ, ವರ್ಬ್ನ ಡಿಸ್ಕ್ರೈಬ್ ಮಾಡುತ್ತೆ. ಸೊ ವರ್ಬ್ ಅಂದ್ರೆ ಏನು, ಇಟ್ ಟೆಲ್ಸ್ ಅಸ್ ದಿ ಆಕ್ಷನ್ ಆಫ್ ಅ ಸೆಂಟೆನ್ಸ್ ಅಲ್ವಾ, ಅಥವಾ ಏನು ಆಕ್ಷನ್ ಆಗ್ತಾ ಇದೆ ಆ ಸೆಂಟೆನ್ಸ್ ಅಲ್ಲಿ ನಮ್ಗೆ ಗೊತ್ತಾಗಬೇಕು ಅಂದ್ರೆ ನಾವು ವರ್ಬ್ನ ಐಡೆಂಟಿಫೈ ಮಾಡಬೇಕು, ಅದು ವರ್ಬ್. ಈಗ ಸ್ವಿಮ್ ಇರ್ಬೋದು, ಡ್ರಿಂಕ್, ವಾಕ್, ರನ್, ದೋಸ್ ಆರ್ ವರ್ಬ್ಸ್. ಸೊ ಆ ವರ್ಬ್ಸ್ಗಳನ್ನ ಡಿಸ್ಕ್ರೈಬ್ ಮಾಡೋದೇ ಅಡ್ವರ್ಬ್. ಅವಳು ಓಡ್ತಾ ಇದ್ದಾಳೆ ಅಂತ ನಾವು ಹೇಳ್ತೀವಿ, ಓಡ್ತಾ ಇದ್ದಾಳೆ ಅನ್ನೋದು ವರ್ಬ್ ಆಗುತ್ತೆ. ಶಿ ಇಸ್ ರನ್ನಿಂಗ್ ಅಲ್ವಾ, ರನ್ನಿಂಗ್ ಅನ್ನೋದು ವರ್ಬ್ ಆಗುತ್ತೆ. ಹೌ ಇಸ್ ಶಿ ರನ್ನಿಂಗ್, ಇಸ್ ಶಿ ರನ್ನಿಂಗ್ ಸ್ಲೋಲಿ, ಇಸ್ ಶಿ ರನ್ನಿಂಗ್ ಫಾಸ್ಟ್ಲಿ ಅನ್ನೋ ವರ್ಡ್ಸ್ ಇದೆಯಲ್ಲ, ಹೇಗೆ ಓಡ್ತಾ ಇದ್ದಾಳೆ ಅಂದ್ರೆ ಸ್ಲೋ ಆಗ ಫಾಸ್ಟ್ ಆಗ, ಆ ಸ್ಲೋ ಫಾಸ್ಟ್ ಅನ್ನೋ ವರ್ಡ್ಸ್ ಏನಿದೆ ಅದು ಅಡ್ವರ್ಬ್ಸ್ ಆಗುತ್ತೆ. ಅಂದ್ರೆ ಅವಳು ಹೇಗೆ ಓಡ್ತಾ ಇದ್ದಾಳೆ ಅನ್ನೋದು ಮ್ಯಾನರ್ ಅಲ್ವಾ, ದಟ್ ಈಸ್ ಕಾಲ್ಡ್ ಆಸ್ ಅಡ್ವರ್ಬ್. ಸೊ ಫಾರ್ ಎಕ್ಸಾಂಪಲ್ಸ್, ಕ್ವಿಕ್ಲಿ, ಎಸ್ಟರ್ಡೇ, ವೆರಿ, ಹಿಯರ್, ಆಲ್ವೇಸ್, ತುಂಬಾ ಎಕ್ಸಾಂಪಲ್ಸ್ ಇದೆ, ನಾನು ಕೆಲವೊಂದು ಮಾತ್ರ ಪಿಕ್ ಮಾಡಿ ಹಾಕಿದ್ದೀನಿ ಇಲ್ಲಿ. ಹಿ ರನ್ಸ್ ಕ್ವಿಕ್ಲಿ, ಹಿ ರನ್ಸ್ ಅಂತಾನೂ ಹೇಳ್ಬೋದು, ಅವಾಗ ನಮ್ಗೆ ಅರ್ಥ ಆಗಲ್ಲ ಅವನು ಫಾಸ್ಟ್ ಆಗಿ ಬರ್ತಾ ಇದ್ದಾನೋ ಸ್ಲೋ ಆಗಿ ಬರ್ತಾ ಇದ್ದಾನೋ ನಮ್ಗೆ ಗೊತ್ತಿಲ್ಲ. ನಾನು ಇದನ್ನ ಹಿ ರನ್ ಸ್ಲೋಲಿ ಅಂತಾನೂ ಹೇಳ್ಬೋದು ಅಲ್ವಾ. ಸೊ ಹಿ ರನ್ಸ್ ಕ್ವಿಕ್ಲಿ, ಕ್ವಿಕ್ಲಿ ಡಿಸ್ಕ್ರೈಬ್ಸ್ ಹೌ ಹಿ ರನ್ಸ್, ಅವ್ನು ಹೇಗೆ ಓಡ್ತಾ ಇದ್ದಾನೆ ಅನ್ನೋದನ್ನ ಡಿಸ್ಕ್ರೈಬ್ ಮಾಡೋದೇ ಯಾವುದು, ಕ್ವಿಕ್ಲಿ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗು, ಅಡ್ವರ್ಬ್ನ ಈಸಿಯಾಗಿ ಕಂಡುಹಿಡಿಬೇಕು ಅಂದ್ರೆ ಇಲ್ಲಿ ಯೂಶುವಲಿ ಮೋಸ್ಟ್ ಆಫ್ ದ ಅಡ್ವರ್ಬ್ಸ್ ಹ್ಯಾವ್ ಎಲ್ ವೈ ಅಟ್ ದ ಎಂಡ್ ಆಫ್ ದ ವರ್ಡ್, ಎಲ್ ವೈ ಆಡ್ ಆಗಿರುತ್ತೆ. ಸೊ ಇದರಿಂದ ನಾವು ಅಡ್ವರ್ಬ್ಸ್ನ ಬೇಗ ಪಿಕಪ್ ಮಾಡ್ಬೋದು ಸೆಂಟೆನ್ಸಸ್ ಅಲ್ಲಿ. ಈ ಪಾರ್ಟ್ಸ್ ಆಫ್ ಸ್ಪೀಚು ಎಸ್ಪೆಷಲಿ ಫಾರ್ 10th ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ಸ್ ಯಾಕೆ ಹೆಲ್ಪ್ ಆಗುತ್ತೆ ಅಂದ್ರೆ ದೇ ವಿಲ್ ಗಿವ್ ಯು ಅ ಕ್ವೆಶನ್ ಟು ಐಡೆಂಟಿಫೈ ದ ವರ್ಬ್, ಅಡ್ವರ್ಬ್ ಆರ್ ಎಡ್ಜೆಕ್ಟಿವ್ ಇನ್ ಅ ಸೆಂಟೆನ್ಸ್. ಅದನ್ನ ಅಂಡರ್ಲೈನ್ ಮಾಡಿ ಇದು ಏನಿದು ಅಡ್ವರ್ಬಾ ವರ್ಬಾ ಅಂತ ಕೇಳ್ತಾರೆ. ಸೊ ಹಾಗಾಗಿ ಈ ಬೇಸಿಕ್ ಗ್ರಾಮರ್ ನೀವು ತಿಳ್ಕೊಂಡ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಆಲ್ ಆಫ್ ಯು ಟು ಸ್ಕೋರ್ ಅಟ್ ಲೀಸ್ಟ್ 1 ಮಾರ್ಕ್. ಹಿ ರನ್ಸ್ ಕ್ವಿಕ್ಲಿ, ಕ್ವಿಕ್ಲಿ ಅನ್ನೋದು ಏನಿಲ್ಲಿ ಅಡ್ವರ್ಬ್ ಆಗುತ್ತೆ. ಇದು ಯಾವ್ದನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ, ವರ್ಬ್. ವರ್ಬ್ ಯಾವುದು, ರನ್, ರನ್ ಅನ್ನೋದು ವರ್ಬ್. ಆ ವರ್ಬ್ ನ ಡಿಸ್ಕ್ರೈಬ್ ಮಾಡ್ತಾ ಇರೋದೇ ಅಡ್ವರ್ಬ್. ದ ನೆಕ್ಸ್ಟ್ ಒನ್ ಇಸ್ ಪ್ರಿಪೋಸಿಷನ್. Again, preposition is very important in framing the sentences. A preposition shows the relationship between a noun and other words in a sentence. ಸೊ ನಮಗೆ ಪ್ರಿಪೋಸಿಷನ್ ಕೆಲಸ ಏನು ಒಂದು ಸೆಂಟೆನ್ಸ್ ನಲ್ಲಿ ಅಂತಂದ್ರೆ ಅದು ಏನ್ ರಿಲೇಶನ್ಶಿಪ್ ಒಂದು ನೌನ್ಗೂ ಮತ್ತೆ ಬೇರೆ ವರ್ಡ್ಸ್ಗಳು ಏನ್ ರಿಲೇಶನ್ಶಿಪ್ ಇದೆ ಅನ್ನೋದನ್ನ ನಮ್ಗೆ ತಿಳಿಸ್ಬೇಕು ಅಂತಂದ್ರೆ ಆ ಸೆಂಟೆನ್ಸ್ ಅಲ್ಲಿ ಪ್ರಿಪೋಸಿಷನ್ ಬೇಕೇ ಬೇಕು. ಇಟ್ ಈಸ್ ಯೂಶುವಲಿ ಪ್ಲೇಸ್ಡ್ ಬಿಫೋರ್ ಅ ನೌನ್ ಆರ್ ಅ ಪ್ರೊನೌನ್. ಸೊ ಒಂದು ನೌನ್ ಅಥವಾ ಪ್ರೊನೌನ್ಗಿಂತ ಮುಂಚೆ ನಾವು ಈ ಪ್ರಪೋಸಿಷನ್ ನ ಹಾಕ್ತೀವಿ ಅಂತ ಅವ್ರು ಹೇಳ್ತಾರೆ. ನೋಡಿ ಇಲ್ಲಿ, ಇಟ್ ಶೋಸ್ ಪ್ಲೇಸ್, ಟೈಮ್ ಆರ್ ಡೈರೆಕ್ಷನ್. ಎಕ್ಸಾಂಪಲ್ಸ್ ಇನ್, ಆನ್, ಅಂಡರ್, ಓವರ್, ಬಿಫೋರ್, ಆಫ್ಟರ್. ದ ಬುಕ್ ಇಸ್ ಆನ್ ದ ಟೇಬಲ್. ಆನ್ ನಾನು ಇಲ್ಲಿ ಹೈಲೈಟ್ ಮಾಡಿದ್ದೀನಿ. ಆ ಬುಕ್ಕು ಎಲ್ಲಿದೆ, ಟೇಬಲ್ ಮೇಲ್ಗಡೆ ಇದೆ ಅಲ್ವಾ. ಹಾಗೆ ದ ಬುಕ್ ಇಸ್ ಅಂಡರ್ ದ ಟೇಬಲ್, the book is beside the table, across the table. I will make a separate video on preposition and its types and usage. Right now you are learning preposition as one of the types of parts of speech. I think this simple definition along with simple examples
it's enough for all of you to understand in a better way. Conjunction. A conjunction joins words, phrases, or clauses. It indicates the relationship between the elements joined. So, usually we use conjunctions to join the sentences to make it very simple rather than making it lengthy. ಅಂದರೆ ನಾವು ಎರಡು ಮೂರು ಸೆಂಟೆನ್ಸಸ್ಗಳನ್ನ ಜಾಯಿನ್ ಮಾಡಿ ಅದನ್ನ ಹೇಗೆ ಕಟ್ ಶಾರ್ಟ್ ಮಾಡ್ಬೋದು ಅಂತಂದ್ರೆ ಯೂಸಿಂಗ್ ಕಂಜಂಕ್ಷನ್ಸ್. ಅ ಕಂಜಂಕ್ಷನ್ ಕನೆಕ್ಟ್ಸ್ ವರ್ಡ್ಸ್, ಫ್ರೇಸಸ್ ಆ್ಯಂಡ್ ಸೆಂಟೆನ್ಸಸ್. Examples: and, but, or, because, so. I like tea and coffee. ಇದನ್ನ ನಾವು ಎರಡು ಸೆಂಟೆನ್ಸಸ್ ಅಲ್ಲೂ ಹೇಳ್ಬೋದು. ಐ ಲೈಕ್ ಟೀ ಫುಲ್ ಸ್ಟಾಪ್, ಐ ಲೈಕ್ ಕಾಫಿ. ಅದು ತುಂಬಾ ಲೆಂತಿ ಅನ್ಸುತ್ತೆ ನಮ್ಗೆ ಅಲ್ವಾ? ಸೊ ನೋಡಿ, ಇಲ್ಲಿ ಆ್ಯಂಡ್ ನ ಯೂಸ್ ಮಾಡ್ಕೊಂಡು ನಾವು ಎಷ್ಟು ಈಸಿಯಾಗಿ ಅದನ್ನ ಕಟ್ ಶಾರ್ಟ್ ಮಾಡಿದೀವಿ. ಐ ಲೈಕ್ ಟೀ ಅಂಡ್ ಕಾಫಿ ಅಷ್ಟೇ. ತುಂಬಾ ಲೆಂತಿ ಕಾನ್ವರ್ಸೇಷನ್ಸ್, ತುಂಬಾ ಲೆಂತಿ ರೈಟಿಂಗ್ ನ ನಾವು ವಿ ಕ್ಯಾನ್ ಆಲ್ಸೋ ಮೇಕ್ ಇಟ್ ಶಾರ್ಟ್ ಬೈ ಯೂಸಿಂಗ್ ರೈಟ್ ಕಂಜಂಕ್ಷನ್ಸ್ ಇನ್ ಅ ರೈಟ್ ವೇ. Interjection. An interjection is a word that expresses an emotion or strong feelings. It is often followed by an exclamation mark. Interjection is very easy to identify. ಯಾಕೆಂದ್ರೆ ಆ ಒಂದು ಎಕ್ಸ್ಕ್ಲಮೇಟರಿ ಮಾರ್ಕ್ ಇರೋದ್ರಿಂದ ನಮಗೆ ಇಂಟರ್ಜೆಕ್ಷನ್ ತುಂಬಾ ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು. ಅಂಡ್ ಇಂಟರ್ಜೆಕ್ಷನ್ ಶೋಸ್ ಸಡನ್ ಫೀಲಿಂಗ್ ಆರ್ ಎಮೋಷನ್. ಸಡನ್ ಆಗಿ ಬರುವಂಥದ್ದು ಅಂದ್ರೆ ಇಟ್ಸ್ ನಾಟ್ ಪ್ರೀ ಪ್ಲಾನ್ಡ್ ಆರ್ ಪ್ಲಾನ್ಡ್ ಒನ್. ಈಗ ಯು ಆರ್ ವಿಟ್ನೆಸಿಂಗ್ ದ ಐಕಾನಿಕ್ ತಾಜ್ ಮಹಲ್ ಫಾರ್ ದ ಫಸ್ಟ್ ಟೈಮ್. ಏನ್ ಅನ್ಸುತ್ತೆ ನಿಮ್ಗೆ ಫಸ್ಟ್ ಟೈಮ್ ತಾಜ್ ಮಹಲ್ ನೋಡಿದಾಗ? ವಾವ್, ದಟ್ಸ್ ಅಮೇಸಿಂಗ್ ಅನ್ಸುತ್ತೆ. ದಟ್ಸ್ ಅ ಸಡನ್ ಫೀಲಿಂಗ್. ಸೊ ಆ ಒಂದು ವಾವ್ ಅನ್ನೋ ಫೀಲಿಂಗಿಗೆ ನೀವೇನ್ ಹಾಕ್ತೀರಾ? ಎಕ್ಸ್ಕ್ಲಮೇಟರಿ ಮಾರ್ಕ್ ಹಾಕ್ತೀರಾ. ಹಾಗೆ ಬಿ ಇಟ್ ಹ್ಯಾಪಿ ಆರ್ ಸ್ಯಾಡ್, ಎರಡಕ್ಕೂ ಕೂಡ ನಾವು ಇಂಟರ್ಜೆಕ್ಷನ್ ಯೂಸ್ ಮಾಡ್ಬೋದು. ಎಕ್ಸಾಂಪಲ್ಸ್ಗಳನ್ನ ನಾನು ಹಾಕಿದ್ದೀನಿ, ಪ್ಲೀಸ್ ಡೂ ಫಾಲೋ. Here I'm done with all 8 parts of speech. I hope all have understood the explanation with its simple definitions and examples. Please do subscribe, like, and share. Keep watching and keep learning. Thank you. Bye-bye.